ಓಂ ಶಾಂತಿ. ಓಂ ಶಾಂತಿ. ವಿಶೇಷವಾಗಿ ಬಾಬು ಅವ್ರದ್ದು ನಿನ್ನಿನ ಮಾತುಗಳನ್ನು ಮುಂದುವರಿಸೋಣ. ಇದು 15ನೇ ದಿನ ಅವ್ಯಕ್ತ ಪಾಲನೆ. ಬಾಬು ಅವ್ರು ಹೇಳ್ತಾ ಇದ್ರು, ಮಹಾರಥಿಗಳು ಇದ್ದೀರಿ ಮತ್ತು ಕುದುರೆ ಸವಾರರು ಮತ್ತು ಕಾಲಾಳುಗಳು. ಮಹಾರಥಿಗಳ ಆಟ ಏನಪ್ಪ ಅಂದ್ರೆ, ಅವರು ಯಾವಾಗಲೂ ಖುಷಿಯಿಂದ ಇರ್ತಾರೆ. ಕುದುರೆ ಸವಾರರು ಏನು ಮಾಡುತ್ತಾರೆ ಎಂದು ಗೊತ್ತೇ? ಅವರ ಆಟವನ್ನು ನೋಡುತ್ತಿರುತ್ತೇವೆ. ಬಾಬು ಅವ್ರು ನೋಡ್ತಿರ್ತಾರೆ. ಕುದುರೆ ಸವಾರರ ಸಾಹಸ, ಉತ್ಸಾಹ ಬಹಳ ಇದೆ. ಪುರುಷಾರ್ಥದಲ್ಲಿ ಹೆಜ್ಜೆಯನ್ನು ಮುಂದಿಡುತ್ತಾರೆ, ಆದರೆ ಗ್ಯಾಲಪ್ ಮಾಡುತ್ತಾ ಜಾರೋದೂ ಇಲ್ಲ, ಬೀಳುವುದೂ ಇಲ್ಲ, ದಣಿಯುವುದೂ ಇಲ್ಲ. ಅಂದರೆ ಬಾಬು ಅವ್ರು ಹೇಳ್ತಾರೆ, ಕುದುರೆ ಸವಾರರು ಫಸ್ಟ್ ಮಹಾರಥಿಗಳು, ಕುದುರೆ ಸವಾರರು ಮತ್ತು ಕಾಲಾಳುಗಳು. ಅದರಲ್ಲಿ ಬಾಬು ಅವರು ಕುದುರೆ ಸವಾರ ಬಗ್ಗೆ ಅದು ಯಾವಾಗಲೂ ಉತ್ಸಾಹದಲ್ಲಿ ಇರ್ತಾರಂಥವ್ರು. ಅವ್ರ ಪುರುಷಾರ್ಥ ಹೆಜ್ಜೆ ಮುಂದೆ ಹೋಗ್ತಿರ್ತದೆ, ಗ್ಯಾಲಪ್ ಮಾಡ್ತಿರ್ತಾರೆ, ಬೀಳೋದಿಲ್ಲ ಮತ್ತು ದಣಿಯೋದಿಲ್ಲ, ಪುರುಷಾರ್ಥದಲ್ಲಿ ಮುಂದೆ ಹೋಗ್ತಿರ್ತಾರೆ. ಅವರಿಗೆ ಕುದುರೆ ಸವಾರ ಅನ್ಬೋದು ಅಂತ ಹೇಳಿದ್ರು ಬಾಬು ಅವರು. ಮುಂದೆ ಇವು ಹೋಗುತ್ತಿರುತ್ತಾರೆ, ಆದರೆ ಮಾರ್ಗದ ದೃಶ್ಯಾವಳಿಗಳಲ್ಲಿ ಆಕರ್ಷಣರಾಗ್ತಾರೆ. ನೋಡು, ಒಂದು ಕಮ್ಮಿ ಇವ್ರದ್ದು ಹೇಳ್ತಾರೆ ಬಾಬು ಅವರು. ಅವ್ರು ಮುಂದೆ ಹೋಗ್ತಿರ್ತಾರೆ, ಆ ಸೈಡ್ ಸೀನ್ ಅಂತಾರಲ್ಲ, ಮಧ್ಯದಲ್ಲಿ ಮೇಲೆ ದೃಶ್ಯಗಳು ಇರ್ತಾವಲ್ಲ, ಅದನ್ನು ನೋಡ್ತಾರೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅವರು ಮಹಾರಥಿಗಳಾಗಲಿಲ್ಲ, ಕುದುರೆ ಸವಾರರಾದರು. ತಮ್ಮ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ, ಆದರೆ ಇವರು ಏನು ಮಾಡುತ್ತಾರೆ, ಹೇಗೆ ಮಾಡುತ್ತಾರೆ, ನಾವು ಹಾಗೆ ಮಾಡೋಣ ಎಂದು ನೋಡುವ ಸಂಸ್ಕಾರವಿದೆ. ಮತ್ತೊಬ್ಬರು ನೋಡಿ ಪುರುಷಾರ್ಥ ಮಾಡ್ತಾರೆ. ಅಂದರೆ ಬಾಬ್ದಾದವರು ನೋಡಿ ಪುರುಷಾರ್ಥ ಮಾಡಿದ್ರಂದ್ರೆ ಮಹಾರಥಿಗಳು. ಯಾರು ಇವ್ರನ್ನ ನೋಡಿ ಪುರುಷಾರ್ಥ ಮಾಡ್ತಾರೆ ಅಂದರೆ ಇವ್ರೇನು ಮಾಡ್ತಾರೆ ಅಂತ ನೋಡುವ ಸಂಸ್ಕಾರ ಇದಲ್ಲ, ಈರ್ಷೆಯಿಂದ ಸ್ಪರ್ಧೆ ಮಾಡುತ್ತಾರೆ. ನಾವು ಅವ್ರಕ್ಕಿಂತ ಮುಂದೆ ಹೋಗಬೇಕು ಅನ್ನೋ ಒಂದೊಂದು ಸಲ ಸಂಕಲ್ಪ ಬರ್ತದೆ. ಕಾಳಾಳುಗಳ ಒಂದು ಹಾಸ್ಯದ ಮಾತಾಗಿದೆ. ಆಟದ ಬಗ್ಗೆ ಹೇಳುತ್ತಿದ್ದೇವಲ್ಲವೇ, ಅದೇನು ಆಟ ಹೇಳ್ತಾರಪ್ಪ ಅಂದ್ರೆ, ಯಾರು ಕಾಲಾಳುಗಳು ಅವರೇನು ನೋಡುತ್ತಾರೆ ಗೊತ್ತಾ? ಇವರದು ಒಂದು ಸಣ್ಣ ಮಾತು, ಆದರೆ ಅದನ್ನು ದೊಡ್ಡ ಬೆಟ್ಟವನ್ನಾಗಿ ಮಾಡುತ್ತಾರೆ. ಬೆಟ್ಟವನ್ನು ಹತ್ತಿಯನ್ನಾಗಿ ಅಲ್ಲ, ಹತ್ತಿಯನ್ನು ಬೆಟ್ಟವನ್ನಾಗಿ ಮಾಡಿ, ಏನು ಇದ್ದಾಗಲಿದ್ದರೂ ಅದನ್ನು ದೊಡ್ಡದನ್ನಾಗಿ ಮಾಡಿ. ಬಾಬಾವರು ಏನು ಹೇಳ್ತಾರಪ್ಪ ಅಂದ್ರೆ, ಇಲ್ಲಿ ಯಾರು ಅಂದ್ರೆ ಸೈನಿಕರು ಇರ್ತಾರಲ್ಲ, ಕಾಲಾಳುಗಳು, ಅವ್ರು ಏನು ಮಾಡ್ತಾರಂದ್ರೆ, ಹತ್ತಿಯಷ್ಟು ಸಣ್ಣ ಹಗರಿದ್ದ ಮಾತನ್ನು ಗುಡ್ಡದಷ್ಟು ಮಾಡ್ತಾರೆ. ಅದೇ ಮಹಾರಥಿಗಳು ಗುಡ್ಡದಷ್ಟ ಮಾತುಗಳನ್ನು ಹತ್ತಿಯನ್ನಾಗಿ ಮಾಡ್ತಾರೆ. ಇವರೇನು ಮಾಡ್ತಾರೆ, ಹತ್ತಿ ಒಯ್ದು ಗುಡ್ಡ ಮಾಡ್ತಾರೆ. ಅಂದ್ರೆ ಅದನ್ನು ವಿಸ್ತಾರಕ್ಕೆ ಹಿಂಗ್ಯಾಕಾಯ್ತು, ಹಿಂಗ್ಯಾಕೆ ಮಾಡ್ರು, ಹಿಂಗೆ ಮಾಡಿಬಿಡೋದಾಗಿತ್ತು, ಪ್ರಶ್ನೆ. ಇದು ಬಾಬಾವ್ರು ಹೇಳ್ತಾರೆ, ಸಣ್ಣ ಮಾತನ್ನು ದೊಡ್ಡದು ಮಾಡೋದು ಇವ್ರ ಹತ್ತಿರ ಈ ಗುಣ ಇರ್ತದೆ. ಏನೂ ಇದ್ದಿದ್ದಿಲ್ಲ ಅಂದರೂ ದೊಡ್ಡದು ಮಾಡ್ತಾರೆ. ಅದನ್ನು ತಾವೇ ಅದರಲ್ಲಿ ಮತ್ತೇನು ಮಾಡ್ತಾರೆ, ಮತ್ತು ತಾವೇ ಅದರಲ್ಲಿ ಖಿನ್ನರಾಗ್ತಾರೆ, ಸಾಹಸವನ್ನು ಕಳೆದುಕೊಳ್ತಾರೆ. ಮುಂದೇನಾಗ್ತ ಪುರುಷಾರ್ಥ ಏನು ಮಾಡೋದಪ್ಪ ಅಂಥೇಳಿ ಹಿಂಗೆ ತಮಗೆ ತಾವು ಏನು ಮಾಡ್ತಾರೆ, ಖಿನ್ನರಾಗ್ತಾರೆ. ವರ್ತಮಾನ ಸಮಯ 3 ಪ್ರಕಾರದಲ್ಲಿ ಅರ್ಧದಷ್ಟು ಜನ ತಮ್ಮನ್ನು ತಾವು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುತ್ತಿದ್ದಾರೆ. ಬಾಬುರು ಹೇಳ್ತಿದ್ದಾರೆ, 3 ಜನರಲ್ಲಿ ಏನೇನಿದೆಯಲ್ಲ, ತಮ್ಮನ್ನು ತಾವು ಇನ್ನೂ ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕು ಅಂಥೇಳಿ ಪುರುಷಾರ್ಥ ಮಾಡ್ತಿದ್ದಾರೆ ಅಂತ ಬಾಬುವ್ರು ಹೇಳ್ತಿದ್ದಾರೆ. ಅರ್ಧದಷ್ಟು ಜನ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುತ್ತಿದ್ದಾರೆ, ಆದರೂ ಅವರ ಸಾಹಸ ಉಲ್ಲಾಸ ಮುಂದುವರಿಯುವುದನ್ನು ನೋಡಿ ಬಾಬ್ದಾದವರು ಸಂತೋಷ ಪಡುತ್ತಾರೆ. ಅಂದರೆ ಪುರುಷಾರ್ಥ ಯಾರ ಹತ್ರ ಕಮ್ಮಿ ಇರ್ತದಲ್ಲ, ಅದನ್ನು ತೆಗೆದು ಪುರುಷಾರ್ಥ ಮಾಡ್ತಿರ್ತಾರಲ್ಲ, ಅದನ್ನು ನೋಡಿ ಬಾಬ್ದಾದವರು ಸಂತೋಷ ಪಡ್ತಾರೆ ಅಂತ ಹೇಳಿದ್ರು ಬಾಬುವರು. ಪ್ರತಿಯೊಬ್ಬರು ಯಾರು ಮಹಾರಥಿ, ಯಾರು ಕುದುರೆ ಸವಾರರ ಮತ್ತು ಯಾರು ಕಾಲಾಳು ಎಂಬ ಮಾತನ್ನು ತಮ್ಮನ್ನು ತಾವು ಕೇಳಿಕೊಳ್ಳಿ. ನಾವು ಯಾರದು ಎದುರಾಗಿದ್ದೀವಿ, ನಿಮ್ಮನ್ನು ನೀವು ಕೇಳ್ಕೊರಂತ ಬಾಬಾವ್ರು ನಮ್ಮ ಮ್ಯಾಗೆ ಬಿಡ್ತಾರೆ. ಬಾಬಾ ಹೇಳೋದಲ್ಲಿ ನೀ ಇದು ಅದಿ ಅಂಥೇಳಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಂತ ಹೇಳ್ತಾರೆ ಬಾಬಾವ್ರು. ಬಾಬಾವ್ರ ಮುಂದೆ ಹೇಳ್ತಾರೆ, ತಮ್ಮೆಲ್ಲರ ಸಂಘಟನೆಯನ್ನು ಏಕೆ ಕರೆಯಲಾಗ್ತದೆ? ಈಗ ನಿಮ್ಮನ್ನೆಲ್ಲ ಯಾಕೆ ಕರೆದೇವು ಅಂತ ಕೇಳ್ತಾರೆ ಬಾಬಾವ್ರು. ಎಲ್ಲರನ್ನ ಆತ್ಮಗಳ ಮದಬಂದು ಕರೀತಾರಲ್ಲ, ಸಂಘಟನೆಗಾಗಿ ಮುಖ್ಯ 4 ಮಾತುಗಳು ಅವಶ್ಯವಿದೆ. ಬಾಬಾವ್ರು ಹೇಳ್ತಾರೆ, ಎಲ್ಲರ ಜೊತೆ ಕೂಡಿರಬೇಕು, ಸಂಘಟನೆಯಲ್ಲಿ ಇರಬೇಕಂದ್ರೆ ಅವರಿಗೆ 4 ಮಾತುಗಳ ಅವಶ್ಯಕತೆ ಇದೆ. ಯಾವುದಾದನ್ನು ನೋಡೋಣ. ಪರಸ್ಪರರಲ್ಲಿ ಸ್ನೇಹ, ಎಲ್ಲರ ಜೊತೆನೂ ಸ್ನೇಹದಿಂದಿರೋದು, ಪ್ರೀತಿಯಿಂದಿರೋದು. ಎರಡನೇದು ಸಮೀಪದ ಸಂಬಂಧ, ಎಲ್ಲರ ಜೊತೆ ಸಮೀಪದ ಸಂಬಂಧ ಅನುಭವ ಮಾಡೋದು. ಮೂರನೇದು
ಸೇ ಸೇವೆ ಜವಾಬ್ದಾರಿ ತೊಗೊಳ್ಳೋದು. ಅಂದ್ರೆ ಸೇವೆ ಯಾವ್ದು ಸೇವೆ ನಮ್ಗೆ ಕೊಟ್ಟಿರ್ತಾರೆ ಬಾಬೋರು, ಅದನ್ನು ಜವಾಬ್ದಾರಿಯಿಂದ ಮಾಡೋದು. 4ನೇದು ಜ್ಞಾನ ಯೋಗದ ಧಾರಣೆ ಪ್ರಮಾಣ. ಈ 4 ಮಾತುಗಳಲ್ಲಿ ಸಿದ್ಧರಾಗಿರುವಿರಾ ಅಂತ ಕೇಳ್ತಾರೆ ಬಾಬೋರು. 4ರಲ್ಲಿ ರೆಡಿ ಇದ್ದೀರಾ ನೀವಂತ ನಮ್ಮನ್ನು ಬಾಬೋರು ಕೇಳ್ತಿದ್ದಾರೆ. ಪರಸ್ಪರರನ್ನು ಸ್ನೇಹಿಯಾಗುವುದು ಹೇಗೆ? ಸಂಸ್ಕಾರ ಸಂಕಲ್ಪಗಳಲ್ಲಿ ಹೊಂದಾಣಿಕೆ ಆಗುವುದಿಲ್ಲವೇ? ಅದಕ್ಕೆ ಬಾಬೋರು ಹೇಳ್ತಾರೆ, ಸಂಸ್ಕಾರ ಹೆಂಗಂದ್ರೆ ನಮ್ಮ ಸಂಸ್ಕಾರಗಳು ಸಂಕಲ್ಪಗಳು ಹೊಂದಾಣಿಕೆ ಆಗಬೇಕು. ಪರಸ್ಪರರು ದೂರವಾಗಲು ಕಾರಣವಾಗಿದೆ. ಏನದು? ಈ ಸಂಕಲ್ಪ ಮತ್ತು ಸಂಸ್ಕಾರ ಸರಿ ಇರೋ ಸಲುವಾಗಿ ನಾವು ದೂರ ಆಗ್ತೀವಿ ಅಂತ ಹೇಳ್ತಾರೆ. ಎಲ್ಲರ ಸಂಕಲ್ಪ ಸಂಸ್ಕಾರಗಳು ಒಂದೇ. ಹೇಗೆ ಆಗುವುದು? ಬಾಬೋರು ಹೇಳ್ತಾರೆ, ಎಲ್ಲರೂ ಒಂದೇ ಹೆಂಗೆ ಆಗ್ತಾರೆ? ಅವರವ್ರದ್ದು ಸಂಸ್ಕಾರ ಬೇರೆ ಇದ್ದಾವೆ, ಆದರೂ ಬಾಬೋರು ಹೇಳ್ತಾರೆ ಹೆಂಗೆ ಒಂದಾಗಬೇಕು? ಸಂಗಮ ಯುಗದ ಬ್ರಾಹ್ಮಣರ ಸಂಸ್ಕಾರ ಯಾವುದಾಗಿದೆ? ಹಿಂದಿಂದ ಏನು ಇಂಪಾರ್ಟೆಂಟ್ ಇಲ್ಲ. ಈಗ ನಾವು ಸಂಗಮ ಯುಗದಲ್ಲಿ ಬ್ರಾಹ್ಮಣರಾಗಿದ್ದೀವಲ್ಲ, ಇವಾಗ ನಮ್ಮ ಸಂಸ್ಕಾರ ಏನದ ಅದು ಬಹಳ ಮಹತ್ವದ. ಸಾಕಾರ ರೂಪದಲ್ಲಿ ಯಾವ ಸಂಸ್ಕಾರ ಮುಖ್ಯವಾಗಿತ್ತು? ಯಾರ ಬಗ್ಗೆ? ಬ್ರಹ್ಮ ಬಾಬೋರ ಬಗ್ಗೆ ಇಲ್ಲಿ ಶಿವ ಬಾಬೋರು ಹೇಳ್ತಿದ್ದಾರೆ. ಯಾವುದು ಬ್ರಹ್ಮನ ಸಂಸ್ಕಾರವೋ ಅದೇ ಬ್ರಾಹ್ಮಣರ ಸಂಸ್ಕಾರವಾಗಿದೆ. ನಾವು ಇವ್ರು ನೋಡೋದು ಅವಶ್ಯಕತೆ ಇಲ್ಲ. ಇಲ್ಲಿ ಕೇವಲ ಬ್ರಹ್ಮ ಬಾಬೋರು ಒಬ್ಬರು ನೋಡ್ರೆ ಸಾಕು. ಸಾಕಾರ ಬ್ರಹ್ಮನಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡುವಂಥ ಸಂಸ್ಕಾರ ಸಂಪೂರ್ಣ ರೂಪದಲ್ಲಿ ನೀವು ನೋಡಿದಿರಿ. ಬ್ರಹ್ಮ ಬಾಬೋರ ಹತ್ರ ಒಂದು ದೊಡ್ಡ ವಿಶೇಷತೆ ಏನಂದ್ರೆ ಅಂದರೆ ಸರ್ವಸ್ವ ತ್ಯಾಗಿ. ವಿಚಾರ ಮಾಡಿ, 90 ವರ್ಷ ಮೊದಲ 89-90 ವರ್ಷ ಮೊದಲ ಕೋಟಿ ಕೋಟಿಯಷ್ಟು ಆಸ್ತಿಯನ್ನು ತ್ಯಾಗ ಮಾಡಿ ಒಂದೇ ಕ್ಷಣಕ್ಕೆ ತ್ಯಾಗ ಮಾಡಿದರು. ಇದು ಸರ್ವಸ್ವ ತ್ಯಾಗ ಅಂತ ಹೇಳ್ತಾರೆ ಇದಕ್ಕೆ ಬಾಬೋರು. ಬ್ರಾಹ್ಮಣರಲ್ಲಿ ಯಥಾಯೋಗ್ಯ, ಬ್ರಾಹ್ಮಣರಲ್ಲಿ ಐತಿ, ಆದರೆ ಯಥಾಯೋಗದ ಅನುಸಾರವಾಗಿದೆ, ಯಥಾಶಕ್ತಿ ಇದೆ. ನಿರಹಂಕಾರಿ ಅರ್ಥವೇ ಆಗಿದೆ ಸರ್ವಸ್ವ ತ್ಯಾಗಿ. ಬಾಬೋರು ನಿರಹಂಕಾರಿಯಾಗಿದ್ದರು. ಇದರ ಅರ್ಥ ಏನು? ಅವರು ಸರ್ವಸ್ವ ತ್ಯಾಗಿಯಾಗಿದ್ದರು. ಅವರು ತಮ್ಮದೆಲ್ಲವನ್ನು ತ್ಯಾಗ ಮಾಡುತ್ತಾರೆ. ಯಾರು? ಬ್ರಹ್ಮ ಬಾಬೋರು. ಸರ್ವಸ್ವ ತ್ಯಾಗಿ ಆಗುವುದರಿಂದ ಸರ್ವ ಗುಣಗಳು ಬರ್ತವೆ. ಯಾರು ಸರ್ವಸ್ವ ತ್ಯಾಗಿ ಮಾಡ್ತಾರಲ್ಲ ಅವ್ರ ಹತ್ರ ಸರ್ವ ಗುಣಗಳು ಬರ್ತಾವಂತ ಬಾಬೋರು ಹೇಳ್ತಿದ್ದಾರೆ. ಬೇರೆಯವರ ಅವಗುಣಗಳನ್ನು ನೋಡುವುದು ತ್ಯಾಗವಾಗಿದೆ. ಇದನ್ನು ತ್ಯಾಗ ಮಾಡಬೇಕು. ಏನು ತ್ಯಾಗ ಮಾಡಬೇಕು? ಮತ್ತೊಬ್ಬರಂತ ಇರುವಂಥ ಅವಗುಣಗಳನ್ನು ನೋಡುವುದಂತ ತ್ಯಾಗ ಮಾಡೋದು, ಇದು ದೊಡ್ಡ ತ್ಯಾಗ. ಅಂದರೆ ವ್ಯರ್ಥದಿಂದ ಮುಕ್ತನಾಗೋದು. ತ್ಯಾಗದ ಅಭ್ಯಾಸವಿದ್ದರೆ ಇದನ್ನು ತ್ಯಾಗ ಮಾಡಬಲ್ಲಿರಿ. ಯಾರ ಹತ್ರ ತ್ಯಾಗ ಮಾಡೋ ಒಂದು ಅಭ್ಯಾಸ ಇರ್ತದ ಅವರು ಇದನ್ನು ತ್ಯಾಗ ಮಾಡ್ಬೋದು. ಅಂದರೆ ಸಂಕಲ್ಪ ಮಾಡಿ, ನೀವು ಏನು ಮಾಡಿ, ಇವತ್ತಿನಿಂದ ನಾನು ಯಾರ ಅವಗುಣಗಳನ್ನು ನೋಡೋದಿಲ್ಲ. ನೋಡಬೇಕಂದ್ರೆ ಒಬ್ಬ ಬ್ರಹ್ಮ ಬಾಬೋರ ಸರ್ವಸ್ವ ಗುಣಗಳನ್ನು ನೋಡೋದು. ಸರ್ವಸ್ವ ತ್ಯಾಗಿ ಎಂದರೆ ದೇಹದ ಅಭಿಮಾನದ ತ್ಯಾಗ. ಸರ್ವಸ್ವ ತ್ಯಾಗ ಅಂದರೆ ಕೇವಲ ದುಡ್ಡು ತ್ಯಾಗ ಮಾಡೋದಲ್ಲ, ದೇಹದ ಅಭಿಮಾನದ ತ್ಯಾಗ ಅಂತ ಹೇಳ್ತಾರೆ ಬಾಬೋರು. ಆದ್ದರಿಂದ ಬ್ರಾಹ್ಮಣರ ಮುಖ್ಯ ಸಂಸ್ಕಾರವಾಗಿದೆ ಸರ್ವಸ್ವ ತ್ಯಾಗ. ಬಾಬೋರದು ಮೇನ್ ಉದ್ದೇಶ ಏನು ಗುಣ ಆಗಿದೆಪ್ಪ ಅಂದ್ರೆ ಸರ್ವಸ್ವ ತ್ಯಾಗ. ಮುಂದೆ ಹೇಳ್ತಾರೆ ಬಾಬೋರು, ಈ ತ್ಯಾಗದಿಂದ ಮುಖ್ಯವಾಗಿ ಯಾವ ಗುಣಗಳು ಬರ್ತಾವ ಅಂತ ಕೇಳಿದ್ರೆ ಬಾಬೋರು 2 ಗುಣಗಳು ಬರ್ತಾವ, ಸರಳತೆ ಮತ್ತು ಸಹನಶೀಲತೆ. ಯಾರು ಎಷ್ಟು ತ್ಯಾಗ ಮಾಡ್ತಾರಲ್ಲ ಅವ್ರು ಸಿಂಪಲ್ ಇರ್ತಾರೆ, ಸರಳ ಸ್ವಭಾವ ಅಲ್ಲ, ಸಹನಶೀಲತೆ. ನೋಡಿ, ಬ್ರಹ್ಮ ಬಾಬೋರು ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಅರಮನೆ ಕಟ್ಟಿಕೊಟ್ರು ಮಕ್ಕಳ ಸಲುವಾಗಿ. ಬಾಬೋರು ಇರೋದು ಗುಡಿಸಲದಲ್ಲಿ ಇರ್ತಿದ್ರು, ಸಿಂಪಲ್ ಗುಡಿಸಲದಲ್ಲಿ. ಅದಕ್ಕೆ ಬಾಬೋರಿಗೆ ಬ್ರಹ್ಮ ಬಾಬೋರಿಗೆ ಒಬ್ಬರು ಕೇಳಿದ್ರತ್ತ, ಬಾಬಾ ನೀವು ಹಿಂಗೆ ಯಾಕೆ ಇರ್ತೀರಿ ಇಲ್ಲಿ? ಅದಕ್ಕೆ ಬ್ರಹ್ಮ ಬಾಬಾ ಹೇಳಿದ್ರತ್ತ, ಶಿವ ಬಾಬಾ ಯಾವ ಮನೆಯಾಗ ಬರ್ತಾರೆ? ಹಳೆಯ ದೇಹ, ಹಳೆಯ ಮನೆಯಲ್ಲಿ ಬರ್ತಾರೆ. ಅದಕ್ಕೆ ಬ್ರಹ್ಮನೂ ಇದರಲ್ಲೇ ಇರಬೇಕು ಅಂತ ಬಾಬೋರು ಹೇಳ್ತಿದ್ರು. ಅಂದ್ರೆ ನೋಡಿ, ಮಧುಬನಕ್ಕೆ ಬಂದಿರ್ತೀವಿ ನೀವು. ನಾವು ಮಧುಬನಲ್ಲಿ ಬಂದಾಗ ಸೇವಾದಾರಿಗಿದ್ದೆವು. ಒಂದು ರೂಮ್ನಲ್ಲಿ 100-120 ಜನ ಇರ್ತಿದ್ದೆವು. ಇದು ಸುಮಾರು 9 ತಿಂಗಳು ನಾವು ಈ ಪ್ರಕಾರ ಇದ್ದೆವು, ಸೇವಾದಾರಿಯಾಗಿದ್ದೆ. ಈಗ ಎಕ್ಸಾಂಪಲ್ ಹೇಳಕತ್ತೆ ನಿಮಗೆ ನಾನು. ಅಂದ್ರೆ ನಾವು ಬಂದಿರ್ತೀವಿ ಮಧುಬನಕ್ಕೆ. ಬಂದಾಗ ಬಾಬೋರ್ ಮನೆಗೆ ಭಾಳ ಜನ ಮಕ್ಕಳು ಬಂದಿರ್ತಾರೆ. ಅವಾಗ ನಿಮಗೆ ಸಾಧಾರಣ ರೂಮ್ ಕೊಟ್ಟರು ಅಥವಾ ತೆಳಗೆ ಮನ್ಕೊಳಕ್ಕೆ ಕೊಟ್ಟರು
ಅಥವಾ ದೊಡ್ಡ ರೂಮ್ನಾಗ ಭಾಳ ಜನರು ಒಮ್ಮೆ ಕೊಟ್ಟರು ಮನಸ್ಸು ಬೇಜಾರು ಮಾಡ್ಕೋತೀವಿ ನಾವು. ಇದಕ್ಕೆ ಸಿಂಪ್ಲಿಸಿಟಿ ಅನ್ನೋದಿಲ್ಲ, ಸರಳ ಚಿತ್ತ ಅನ್ನೋದಿಲ್ಲ. ನಾವೇನು ವಿಚಾರ ಮಾಡ್ತೀವಿ, ಅವ್ರಿಗೆ ಅಲ್ಲ್ಯಾಕೆ ಕೊಟ್ಟರು, ನಮಗೆ ಇಲ್ಲ್ಯಾಕೆ ಕೊಟ್ಟರು, ನಾವು ಸೇವೆ ಮಾಡಿದ್ದೀವಿಲ್ಲ ಬಾಬಂದು ಅಂತ ನಮಗೆ ಸಂಕಲ್ಪಗಳ ಬರಬಹುದು. ಅದಕ್ಕೆ ಬಾಬಾವ್ರು ಮೊದಲೇ ಹೇಳ್ತಿದ್ದಾರೆ, ಯಾರ ಜೀವನದಲ್ಲಿ ಸರಳತೆ ಮತ್ತು ಸಹನಶೀಲತೆ, ಯಾರಲ್ಲಿ ಈ ಗುಣಗಳದಾವಲ್ಲ ಅವರು ಬೇರೆಯವನ್ನು ಅವಶ್ಯವಾಗಿ ಆಕರ್ಷಣೆ ಮಾಡ್ತಾರೆ. ಅವರಿಂದ ಆಕರ್ಷಣೆ ಜನರಿಗೆ ಮತ್ತೊಬ್ಬರು ಇವ್ರು ನೋಡಿ ಆಕರ್ಷಣೆ ಆಗ್ತಾರೆ ಮತ್ತು ಸ್ನೇಹದಿಂದ ಇರುತ್ತಾರೆ. ಒಂದು ವೇಳೆ ಸರಳತೆ ಇಲ್ಲದಿದ್ದರೆ ಸ್ನೇಹವೂ ಇರುವುದಿಲ್ಲ. ಯಾರು ಸಿಂಪಲ್ ಇರೋದಿಲ್ಲ, ಸರಳ ಸ್ವಭಾವ ಇರೋದಿಲ್ಲ, ಅವರು ಸ್ನೇಹಿಗಳು ಇರೋದಿಲ್ಲ. ಅದಕ್ಕೆ ಯಾವಾಗಲೂ ಇದೊಂದು ಮಾತು ನೆನಪಿಟ್ಕೋರಿ, ಸರಳ ಇರ್ಲಾಕ ಭಾಳ ಸರಳ ಇರ್ಲಾಕ ಪ್ರಯತ್ನ ಮಾಡಿರಿ. ಎಲ್ಲರಿಗೂ ಪ್ರೀತಿ ಕೊಡಿ, ಸ್ನೇಹ ಕೊಡಿ, ಸ್ವಭಾವಗಳನ್ನು ಭಾಳ ಮಧುರವಾಗಿ ಮಾಡ್ಕೊಳ್ಳಿ. ಅದಕ್ಕೆ ಬ್ರಹ್ಮ ಬಾಬಾವ್ರ ಸಮಾನ ಆಗ್ಲಿಕ್ಕೆ ಸರಳ ಆಗ್ತದೆ. ಸಾಧ್ಯವಿಲ್ಲ. ಪರಸ್ಪರರು ಸ್ನೇಹಿಯಾಗಬೇಕೆಂದರೆ ಇದೇ ಅದರ ವಿಧಿಯಾಗಿದೆ. ಎಲ್ಲರ ಜೊತೆ ನಾವು ಬಹಳ ಸ್ನೇಹದಿಂದಿರಬೇಕು. ಈಗ ದಾದಿಗಳದಾರ, ದಾದಿ ಪ್ರಕಾಶ್ ಮಣಿಯವರಿದ್ದರು, ಬ್ರಹ್ಮ ಬಾಬಾವರಿದ್ದರು, ಮಮ್ಮ ಅವರಿದ್ದರು. ಎಲ್ಲರೂ ಅವ್ರನ್ನ ಪ್ರೀತಿ ಯಾಕೆ ಮಾಡ್ತಿದ್ರು? ಯಾಕಂದ್ರೆ ಅವರು ಸರಳ ಇರ್ತಿದ್ರು ಮತ್ತು ಸಹನಶೀಲತೆ ಅವ್ರ ಹತ್ತಿತ್ತು. ಅದಕ್ಕೆ ನೀವು ಮತ್ತೊಬ್ಬರನ್ನ ಸ್ನೇಹಿಯನ್ನಾಗಿ ಮಾಡಬೇಕಂದ್ರೆ ಮೊದಲು ನಾವು ಏನು ಮಾಡಬೇಕಂದ್ರೆ ಸಹಲನಾಗಬೇಕು. ಅದಕ್ಕೆ ದೇಹ ಸಹಿತ ಸರ್ವಸ್ವ ತ್ಯಾಗಿ, ನಮ್ಮಲ್ಲಿರುವಂಥ ಅಭಿಮಾನವನ್ನು ತ್ಯಾಗ ಮಾಡೋದು ಇದು ದೊಡ್ಡ ತ್ಯಾಗದ. ಇದರಿಂದ ಸರಳತೆ ಸಹನಶೀಲತೆ ತಾವಾಗಿ ಬರುವವು. ಆದ್ದರಿಂದ ಸರ್ವಸ್ವ ತ್ಯಾಗಿ ಲಕ್ಷಣಗಳು ಸರಳತೆ ಮತ್ತು ಸಹನಶೀಲತೆ. ಎರಡು ಮಾತು ನೆನ್ಪಿಟ್ಕೋರಿ ಜೀವನದಲ್ಲಿ ಯಾವಾಗಲೂ. ನನಗೆಷ್ಟು ಸಾಧ್ಯ ಆದಷ್ಟು ಸರಳ ಇರಬೇಕು, ಸ್ವಭಾವ ಸರಳ ಮಾಡ್ಕೋಬೇಕು. ಭಾಳ ಈಗ ಲೌಕಿಕದಲ್ಲಿ ಇರ್ತೀರಿ ನೀವು, ಇರಲಿ, ನಿಮ್ಮ ಸಂಬಂಧಿಕರು ಇರ್ತಾರೆ, ಪತಿ ಇರ್ತಾರೆ, ಸ್ವಸ್ತಿ ಮಕ್ಕಳು, ಸಂಬಂಧಿಕರು, ಸೆಂಟ್ರ್ನಾಗ ಅಕ್ಕಂದರು, ಬ್ರಾಹ್ಮಣ ಪರಿವಾರದವರು. ಎರಡು ಮಾತು ನೆನಪಿಟ್ಕೋರಿ, ನನಗೆ ಸರಳ ಇರಬೇಕು, ಒಂದು ಸಹನಶೀಲತೆ ಇರಬೇಕು. ಸಾಕಾರ ರೂಪದಲ್ಲಿ ನೋಡಿದ್ದೇವೆ ಯಾರನ್ನ? ಬ್ರಹ್ಮಬಾಬಾವ್ರನ್ನ. ಎಷ್ಟು ಜ್ಞಾನ ಸಂಪನ್ನರು ಅಷ್ಟೇ ಸರಳ ಸ್ವಭಾವ. ಬಾಬಾವ್ರ ಹತ್ರ ಎಷ್ಟು ಜ್ಞಾನ ಇತ್ತು ಅಷ್ಟೇ ಸಿಂಪಲ್ ಆಗಿದ್ದರು. ಅದನ್ನೇ ಬಾಲ್ಯ ಸಂಸ್ಕಾರಗಳನ್ನು ಇತ್ತ ವೃದ್ಧ ಅತ್ತ ಬಾಲ್ಯ, ಅಂದ್ರೆ ಸಣ್ಣವರಲ್ಲಿ ಸಣ್ಣವರಾಗೋದು, ದೊಡ್ಡವರಲ್ಲಿ ದೊಡ್ಡವರಾಗೋದು. ಬ್ರಹ್ಮ ಬಾಬಾವ್ರು ಇದು ಗುಣ ಇತ್ತು. ಹರಿಯಾಣದಿಂದ ಗುಡ್ಗಾಂವ್ ಅಂತ ಒಂದು ಜಾಗ ಅದ, ಅಲ್ಲಿಂದ ಬಹಳ ಜನ ಮಾತೆಯರು ಭಾಳ ವಯಸ್ಸಾದವರು ಬಾಬಾವ್ರ ಹತ್ರ ಬರ್ತಿದ್ರು ಆವಾಗಿನ ಟೈಮ್ದಲ್ಲಿ. ಬಾಬಾವ್ರಿಗೆ 75-80 ವರ್ಷವರೆಗೆ. ಅವರು ಅಷ್ಟು ವಯಸ್ಸದವ್ರು ಮಾತೆಯರು. ಬಾಬಾವರು ಸಂದಲಿ ಮ್ಯಾಗ ಕೊಂಡಿರ್ತಿದ್ದಿಲ್ಲಂತ, ಕೆಳಗಡೆ ಕೂತ್ಕೊಂಡು ಮಾತೆಯರು ಕೂತ್ಕೊಂಡು ಮಾತಾಡ್ತಿರಂತ. ಅಂದ್ರೆ ಅವರಂಗ ಅಷ್ಟು ವಯಸ್ಸದಂಗಾಗಿ ಅವ್ರ ಸಮಾನಾಗಿ ಮಾತಾಡ್ತಿದ್ರು. ಮತ್ತು ಸಣ್ಣ ಮಕ್ಕಳು ಬಂದರೆ ಬಾಬಾವರು ಸಣ್ಣ ಮಕ್ಕಳಂಗಾಗಿ ಇರ್ತಿದ್ರು. ಅದಕ್ಕೆ ನಮ್ಮನ್ನು ನಾವು ಬಾಲ್ಯ ಸ್ವಭಾವನೂ ಅನುಭವ ಮಾಡಬೇಕು, ವೃದ್ಧ ಸ್ವಭಾವ ಅನುಭವ ಮಾಡಬೇಕು. ತಂದೆ ಮತ್ತು ದಾದಾವರ ಚಿತ್ರವನ್ನು ತೋರಿಸುವಂತಹ ನಡೆನುಡಿ ತಮ್ಮದೆಲ್ಲದಾಗಿ, ಅಂದ್ರೆ ಬ್ರಹ್ಮಬಾಬಾವರು ಶಿವಬಾಬಾವರ ಹಂಗೆ ನೀವು ಆಗ್ಲಕ್ಕೆ ಪ್ರಯತ್ನ ಮಾಡಿರಿ. ಮಾತಿನಿಂದಲ್ಲ, ವ್ಯವಹಾರದಿಂದ ಚಿತ್ರ ಕಂಡು ಬರೋದು. ನಿಮ್ಮ ವ್ಯವಹಾರ ಇರಬೇಕು, ಹೇಳೋದು ಬೇರೆ, ಪ್ರಾಕ್ಟಿಕಲ್ ಮಾಡೋದು ಬೇಡ. ಅದಕ್ಕೆ ಬಾಬಾವ್ರು ಹೇಳಿದ್ರು, ಈಗ ಹಿಂಗಾಗಿರಣ್ಣ ನೀವು ಅಂತ ಕೇಳಿದ್ರು. ತಮ್ಮ ಚಲನವಲನದಿಂದ ಬಾಪ್ ದಾದಾವರ ಚಿತ್ರ ಕಂಡು ಬರಬೇಕು. ನಿಮ್ಮ ಮುಖ ನೋಡ್ರೆ ಅಂತಿಮ ಸಮಯದಲ್ಲಿ ನಿಮ್ಮ ಸ್ಥಿತಿಯ ಅನುಸಾರವಾಗಿ ಸಾಕ್ಷಾತ್ಕಾರ ಆಗ್ತದೆ. ಆವಾಗ ಅನೇಕರಿಗೆ ಬ್ರಹ್ಮ ಬಾಬಾವರು ಸಾಕ್ಷಾತ್ಕಾರ ಆಗ್ತದೆ, ಕೃಷ್ಣನ ಸಾಕ್ಷಾತ್ಕಾರ ಆಗ್ತದೆ. ಅದಕ್ಕೆ ನಿಮ್ಮಿಂದ ಆಗಬೇಕು. ಕೆಲವು ವೇಳೆ ಕಂಡು ಬರುತ್ತದೆ. ಆವಾಗ ಈ ಸ್ಥಿತಿಯಲ್ಲಿದ್ದು ಸೇವೆ ಮಾಡುತ್ತೀರೋ ಆಗ ತಮ್ಮ ವಾಣಿಯಿಂದ ಮುಖದಿಂದ ಜ್ಞಾನವನ್ನು ಕೊಡುವ ಸರ್ವಶ್ರೇಷ್ಠನೆಂದು ಗೊತ್ತಾಗ್ತದೆ. ನೀವು ಜ್ಞಾನ ಕೊಡೋದು ನಿಮ್ಮ ಮುಖದಿಂದ, ನಿಮ್ಮ ಚಲನವಲ್ಲಿಂದ ಹೇಳಿ ಬಾಬಾವರು. ನಮ್ಮ ಸ್ವಭಾವನ ಚೇಂಜ್ ಮಾಡ್ಕೋಬೇಕಂತ ಹೇಳಿ ಬಾಬಾವರು. ಮುಂದೆ ಬಾಬಾವ್ರು ಹೇಳಿದ್ರು, ತಾವೂ ಸಹ ಕ್ಯಾಮರಾ ಆಗಿದ್ದೀರಿ. ನೀವೇನೇನು ನೋಡ್ತೀರಿ ಎಲ್ಲ ನಿಮ್ಮ ಕಣ್ಣಿಂದ ನೋಡ್ತೀರಿ, ಕ್ಯಾಮ್ರಾ ಸ್ವರೂಪದಲ್ಲಿದೆ. ತಮ್ಮ ಕ್ಯಾಮ್ರಾದಲ್ಲಿ ಬಾಬ್ ದಾದಾವರ ಚಿತ್ರ ಅಚ್ಚವಾಗಿದೆ. ನಿಮ್ಮ ತಲೆ ಒಳಗೆ ಬಾಬುವನ್ ಫೋಟೋ ನೋಡಿರಲ್ಲ ನೀವು, ಸಾಕಾರ ಬಾಬುವ್ರು ನೋಡಿರಿ, ಬ್ರಹ್ಮ ಬಾಬುವ್ರು ನೋಡಿದ್ರಿ, ಇವರು ಬಾಬ್ ದಾದ ನೋಡಿ. ಈಗ ನೀವೇನು ನೋಡ್ಕೋಬೋದು, ಬ್ರಹ್ಮ ಬಾಬುವ್ರನ್ನ ಅವ್ಯಕ್ತ ರೂಪದಲ್ಲಿ, ಗುಲ್ಜಾರದಾದಿ ಅವ್ಯಕ್ತ ರೂಪದಲ್ಲಿ, ಅವರನ್ನು ಬಾಬ್ ದಾದಾ ಚಿತ್ರದ, ಆ ಚಿತ್ರ ಹೆಸರು
ನಾ ಅದೀನಿ ಮೈ ಹೂನಾ ಅಂತದ. ಆ ಚಿತ್ರ ನಿಮ್ಮ ಮನೇಲಿ ಇಟ್ಕೊಂಡ್ಬಿಟ್ಟು ದಿನಾಲೂ ಎದ್ದ ತಕ್ಷಣ ಬಾಬೋರ ಮುಖವನ್ನು ನೋಡಬೇಕು. ಬುದ್ಧಿ ಒಳಗೆ ಕ್ಯಾಮ್ರಾದಲ್ಲಿ ತಕ್ಕೊಂಡು ಇಟ್ಕೊಂಡ್ಬಿಟ್ರಿ ಅಂತ ಹೇಳಿ ಬಾಬರು. ಕೆಲವೊಮ್ಮೆ ತೋರಿಸ್ತೀರಿ, ಕೆಲವೊಮ್ಮೆ ತೋರಿಸೋದಿಲ್ಲ ಅಂತ ಹೇಳಿದ್ರೆ ಬಾಬರು. ಅಂದರೆ ನಿಮ್ಮ ಸ್ವಭಾವ ಹಂಗೆ ಆಗಬೇಕು. ಸದಾ ಅದೇ ಚಿತ್ರವನ್ನು ವ್ಯವಹಾರದಿಂದ ಏಕೆ ತೋರಿಸೋದಿಲ್ಲ ಅಂದರೆ ಪುರುಷಾರ್ಥದಿಂದ ನಿಮ್ಮ ಸ್ಥಿತಿ ಯಾವಾಗಲೂ ಹಂಗಿರಬೇಕು. ಅದಕ್ಕೆ ಬಾಬವ್ರು ಹೇಳ್ತಾರೆ, ಈ ಪುರುಷಾರ್ಥವೆಂಬ ಶಬ್ದ ಎಲ್ಲಿವರೆಗೆ ನಾವು ಇನ್ನು ಪುರುಷಾರ್ಥ ಮಾಡ್ಲಾಗ್ತಿದ್ದೀವಿ, ಪ್ರಯತ್ನ ಮಾಡ್ತೀವಿ, ಇದು ಇಲ್ಲ. ಇನ್ನೂ ಎಷ್ಟು ಸಮಯ ಪುರುಷಾರ್ಥ ಮಾಡ್ಬೇಕು ನಿಮಗೆ? ಬಾಬವ್ರು ಹೇಳಿದ್ರು, ಇನ್ನೂ ಎಷ್ಟು ಸಮಯ ಪುರುಷಾರ್ಥ ಮಾಡ್ಬೇಕು ನೀವು? ನಾವು ಪುರುಷಾರ್ಥಿ ಎಂದು ಅಂತ್ಯದವರೆಗೆ ಹೀಗೇ ಹೇಳುತ್ತೀರಾ? ಇದು ಇನ್ನೂ ಎಷ್ಟು ಸಮಯ ಆದ್ರೂ ಹೀಗೆ ಹೇಳ್ತೀರ ಅಂತ ಕೇಳಿದ್ರೆ ಬಾಬವ್ರು. ನಾವು ಅಂದರೆ ತಪ್ಪಾಗ್ತದಲ್ಲ, ತಪ್ಪಾಗ ಏನು ಮಾಡ್ತೀವಿ ನಾವು ಪುರುಷಾರ್ಥಿಗಳದೀವಿ ಅಂತ. ಅಂದರೆ ಸಂಪನ್ನ ಆಗಿಲ್ಲ ಇನ್ನೂ. ಅದಕ್ಕೆ ಬಾಬವ್ರು ಹೇಳಿದ್ರು, ಈ ಶಬ್ದ ಎಲ್ಲಿವರೆಗೆ ಇರ್ತದಪ್ಪ? ಅದಕ್ಕೆ ಹಾಗೆ ಅಂತ್ಯದವರೆಗೆ ಹೇಳ್ತೀರಿ ಅನ್ನೋದು ಕೇಳಿದ್ರೆ ಬಾಬರು. ಪುರುಷಾರ್ಥವೆಂಬ ಶಬ್ದವು ಈಗ ಬದಲಾಗಬೇಕು. ಭಲೇ ಅಂತ್ಯದವರೆಗೆ ಪುರುಷಾರ್ಥಿಗಳಾಗಿರುವಿರಿ. ಬಾಬವ್ರು ಹೇಳಿದ್ರು, ಭಲೇ ಲಾಸ್ಟ್ ಟೈಮ್ ಪುರುಷಾರ್ಥ ಮಾಡ್ಕೋತೀರಿ, ಆದರೆ ಶಬ್ದ ಹೇಳಬೇಡ್ರಿ. ಒಂದು ಸಲ ಮಾಡಿದ ತಪ್ಪು ಮತ್ತೊಂದು ಮಾಡಬೇಡದಂತ ಬಾಬವ್ರು ಹೇಳೋ ಉದ್ದೇಶ ಇಲ್ಲಿ. ಪುರುಷಾರ್ಥ ಅರ್ಥವಾಗಿದೆ. ಈ ರೀತಿ ಪುರುಷಾರ್ಥವಿದೆಯಾ ಅಂದರೆ ಒಂದು ಸಲ ಒಮ್ಮೆ ಮಾಡಿದ ತಪ್ಪನ್ನು ಇನ್ನೊಂದು ಸಲ ಮಾಡಬಾರ್ದು. ಈ ಅರ್ಥವನ್ನು ನಿಜ ಜೀವನದಲ್ಲಿ ತರಬೇಕು. ಹೇಳುವುದಲ್ಲ, ಶಬ್ದ ಜೊತೆ ಅಲ್ಲ, ಮಾತಿನಲ್ಲಿ ಪ್ರಾಕ್ಟಿಕಲ್ ಆಗಿ. ಒಂದೇ ತಪ್ಪು ಮತ್ತೆ ಮತ್ತೆ ಮಾಡಿದರೆ ಅದನ್ನು ಹೇಗೆ ಪುರುಷಾರ್ಥವೆಂದು ಕರೆಯಲಾಗ್ತದೆ? ಮ್ಯಾಗಿನ ಮ್ಯಾಗ ಅದೇ ತಪ್ಪು ಮಾಡ್ತಾ ಇದ್ರೆ ಬಾಬವ್ರು ಹೇಳ್ತಾರೆ, ಅದಕ್ಕೆ ಪುರುಷಾರ್ಥಿಗಳಂತ ಹೆಂಗೆ ಕರಿಬೇಕು? ನಿಮಗೆ ಪುರುಷಾರ್ಥಿ ಆಗುವ ಪುರುಷಾರ್ಥ ಮಾಡಬೇಕು, ಸಂಪೂರ್ಣ ಆಗೋ ಪುರುಷಾರ್ಥ ಮಾಡಬೇಕು. ಇದು ಪುರುಷಾರ್ಥದ ಗುರಿಯಾಗಿದೆ. ಇನ್ನು ಈ ತರಹ ಪುರುಷಾರ್ಥ ಶಬ್ದ ಇರಬಾರ್ದು. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಪುರುಷಾರ್ಥವನ್ನು ಶಬ್ದ ಅನ್ನೋದು ಇರಬಾರ್ದು ಅಂತ ಹೇಳಿದ್ರು ಬಾಬವರು. ಬಾಬವ್ರು ಹೇಳ್ತಿದ್ರು, ಪರಸ್ಪರರು ಸ್ನೇಹಿಗಳಾಗುವುದು ಹೇಗೆ? ನೀವು ಒಬ್ಬರೊಬ್ಬರು ಸ್ನೇಹದಿಂದಿರೋದು ಹೆಂಗೆ ಅಂತ ಕೇಳಿದ್ರು ಬಾಬವರು. ಕೇವಲ ಪತ್ರ ವ್ಯವಹಾರ ಸಂಘಟನೆಯಿಂದ, ಅಂದರೆ ಪತ್ರ ಬರೆದು ಸಂಘಟನೆಯಿಂದ ಇದು ಮಾತನಲ್ಲ, ಇದರಿಂದ ಆಗೋದಿಲ್ಲ. ಇದು ಸ್ಥೂಲ ಮಾತಾಗಿದೆ. ಆದರೆ ಸಂಸ್ಕಾರ ಮತ್ತು ಸಂಕಲ್ಪಗಳು ಹೊಂದಾಣಿಕೆ ಮಾಡಿಕೊಂಡಾಗ ಪರಸ್ಪರರಲ್ಲಿ ಸ್ನೇಹವಿರಲು ಸಾಧ್ಯ. ಓದಿ ಬಿಡಬೇಡ್ದು, ಪ್ರಾಕ್ಟಿಕಲ್ ನಾವು ಸಂಸ್ಕಾರಗಳನ್ನು ಚೇಂಜ್ ಮಾಡ್ಕೋಬೇಕು. ಈಗ ನೀವು ಸಂಸಾರನಾಗಿರ್ತೀರಿ, ಮನೆಯೊಳಗಿರ್ತೀರಿ, ನಿಮ್ಮ ಎದುರುಗಡೆ ಸಂಸ್ಕಾರ ಒಬ್ಬರು ಸರಿ ಇಲ್ಲ, ನೀವು ಬಾಬರ್ ಮಕ್ಕಳದಿರಿ, ಅವ್ರಿಗೆ ಜ್ಞಾನ ಇಲ್ಲ. ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೇಕು, ನಮ್ಮನ್ನು ನಾವು ಸಹನ ಮಾಡ್ಕೋಬೇಕು. ಆವಾಗ ಅವರು ಚೇಂಜ್ ಆಗ್ತಾರೆ, ಅವು ಜ್ಞಾನಕ್ಕೆ ಬರ್ತಾರೆ. ಅದಕ್ಕೆ ಪರಸ್ಪರರಲ್ಲಿ ಸ್ನೇಹವಿರಲು ಸಾಧ್ಯ. ಅದರ ವಿಧಿಯೂ ಹೇಳುವುದು ಏನು ಹೇಳಿದ್ರೆ ಬಾಬರು, ಸರ್ವಸ್ವ ತ್ಯಾಗಿ. ಕೆಲವೊಂದು ಕಡೆ ತ್ಯಾಗ ಮಾಡಬೇಕಾಗ್ತದೆ, ಅಭಿಮಾನ ತ್ಯಾಗ ಮಾಡಬೇಕಾಗ್ತದೆ. ಕೆಲವೊಂದು ಮಾತಿನಲ್ಲಿ ಸಂಸಾರದಲ್ಲಿ ಇದ್ದಾಗ ನಾವು ಸಹನ ಮಾಡಲೇಬೇಕಾಗ್ತದೆ. ಅದಕ್ಕೆ ನಾನೇ ಸಹನ ಮಾಡಬೇಕನ್ನ ಬಾಬವ್ರು ಹೇಳ್ತಾರೆ, ನೀನೇ ಮಾಡು, ಯಾಕಂದರೆ ಪದವಿ ನಿನಗೆ ಸಿಗ್ತದೆ. ಸರ್ವಸ್ವ ತ್ಯಾಗಿ ಏನು ಲಕ್ಷಣ ಅಂತ ಬಾಬವರು, ಸರ್ವಸ್ವ ತ್ಯಾಗದ ಲಕ್ಷಣ ಏನು? ಅದೇ ಎರಡು ಶಬ್ದ, ಸರಳತೆ ಮತ್ತು ಸಹನಶೀಲತೆ. ಈ ಮಾತುಗಳನ್ನು ಧಾರಣೆ ಮಾಡಿದಾಗ ಸ್ನೇಹಿಗಳಾಗಿವ್ರಿ ಅಂದರೆ ಬಾಬು ಹೇಳಿದ್ರು. ಇವು ಏನಪ್ಪ ಅಂದ್ರೆ ತ್ಯಾಗಿ ಲಕ್ಷಣ ಏನು? ಒಂದು ಇವತ್ತು ಮುರಳಿ ಸಾರು ಇಷ್ಟೇ ಸಿಂಪಲ್ ಎರಡು ಶಬ್ದದ. ಸರಳ ಸ್ವಭಾವ ಮಾಡ್ಕೋರಿ, ಸಹನಶೀಲರಾಗ್ರಿ. ಸಮಸ್ಯೆ ಬರ್ತಾವಂತ ವಿಚಾರ ಮಾಡಬೇಡಿ. ಸ್ಥಿತಿ ಯಾವಾಗಲೂ ಹೈ ಲೆವೆಲ್ ಇದ್ದಾಗ ಇವು ಸರಿಯಾಗ್ತದೆ. ಇದು 15ನೇ ಭಾಗ ಮುಗಿತು. 16ನೇ ಭಾಗ ಮತ್ತೆ ನೋಡೋಣ. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ, ಓಂ ಶಾಂತಿ.